ಕತ್ತಲು ಆವರಿಸಿದ ಮಧ್ಯರಾತ್ರಿಯ ಸಮಯ. ಸುತ್ತಲೂ ಒಂಥರ ನೀರವ ಮೌನ. ಸರಿಯಾಗಿ ಇದೇ ಹಿನ್ನೆಲೆಯಲ್ಲಿ ನಾವಿಂದು ಸತ್ಯದ ಹೊಸ್ತಿಲು, ಒಬ್ಬ ವಿಧವೆಯ ಮರುಪಡೆದುಕೊಳ್ಳುವಿಕೆ ಅನ್ನೋ ಮೂಲಕಥೆಯ ವಿಶ್ಲೇಷಣೆ ಮಾಡಲಿದ್ದೇವೆ. ಬನ್ನಿ, ತಡ ಮಾಡೋದು ಬೇಡ, ಈ ಆಳವಾದ ಹಾಗೂ ಭಾವನಾತ್ಮಕ ಪಯಣನ ಶುರು ಮಾಡೇ ಬಿಡೋಣ. ಸರಿ, ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ಬದುಕ್ಬೇಕು ಅನ್ನೋ ಸಹಜವಾದ ಆಸೆ ಸಮಾಜದ ನಿರೀಕ್ಷೆಗಳ ಭಾರದ ಕೆಳಗೆ ಸಿಲುಕಿದಾಗ ಏನಾಗುತ್ತೆ? ಸುಧಾಳ ಪಾತ್ರದ ಮೂಲಕಥೆ ಈ ಘರ್ಷಣೆನ ಬಹಳ ನೈಜವಾಗಿ ನಮ್ಮುಂದೆ ಇಡುತ್ತೆ. ನೋಡಿ, ಕೇವಲ ಉಸಿರಾಡೋದಷ್ಟೇ ಬದುಕಲ್ಲ ಅಲ್ವಾ, ಆಸೆ ಕನಸುಗಳ ಜೊತೆ ಬದುಕೋದೇ ನಿಜವಾದ ಜೀವನ. ಆದ್ರೆ ಸಮಾಜ ಹಾಕಿರೋ ಗೆರೆಗಳ್ನ ದಾಟಬೇಕು ಅನ್ಸ್ದಾಗ ಆ ಘರ್ಷಣೆ ಎಷ್ಟೊಂದು ಉದ್ವಿಗ್ನವಾಗಿರುತ್ತೆ ಅನ್ನೋದನ್ನ ಈ ಕಥೆ ಅದ್ಭುತವಾಗಿ ಕಟ್ಟಿಕೊಡುತ್ತೆ. ಕಥೆ ಶುರುವಾಗುವುದೇ ಒಂದು ಕತ್ತಲೆ ಕೋಣೆಯ ಕಿಟಕಿ ಹತ್ರ. ಮಧ್ಯರಾತ್ರಿ ಹೊತ್ತಲ್ಲಿ ಆ ಕಿಟಕಿ ಸಂದಿಯಿಂದ ಸುಧಾಳ ಕೈ ಹಿಡಿಯೋ ಮಹೇಶ್ ಅವಳಲ್ಲಿ ಒಂದು ಭರವಸೆಯ ಕಿರಣನ ಮೂಡಿಸೋಕೆ ಟ್ರೈ ಮಾಡ್ತಾನೆ. ತನ್ನ ಯೌವನನೆಲ್ಲಾ ಕತ್ಲೆ ಕೋಣೆಯಲ್ಲಿ ಹೂತಾಕ್ತಿರೋ ಸುಧಾಗೆ ಆತ ಹೇಳೋ ಮಾತುಗಳಿದ್ಯಲ್ಲ, ಅದು ತುಂಬಾನೇ ಪ್ರಬಲವಾಗಿದೆ. ಆ ಕತ್ಲೆ ಕೋಣೆ ಕೇವಲ 4 ಗೋಡೆಗಳಲ್ಲ, ಅದು ಅವಳನ್ನ ಬಂಧಿಸಿರೋ ಸಂಪ್ರದಾಯದ ಸಂಕೇತ. ಹೊರಗೆ ಬಾ, ನಿನಗಾಗಿ ಹೊಸ ಜಗತ್ತು ಕಾದಿದೆ ಅಂತ ಮಹೇಶ್ ಕರೆಯೋದು ಆ ಬಂಧನದಿಂದ ಮುಕ್ತಳಾಗು ಅಂತ ನೆನ್ಪಿಸೋಕೆ. ಮಹೇಶ್ನ ಈ ಮಾತಿಗೆ ಸುಧಾಳ ಪ್ರತಿಕ್ರಿಯೆ ಹೇಗಿರುತ್ತೆ ಗೊತ್ತಾ? ಬರೀ ಕಣ್ಣೀರು. ಸಮಾಜದ ಕಣ್ಣಲ್ಲಿ ತಾನೊಂದು ಕೇವಲ ಕಲ್ಲಿನ ಮೂರ್ತಿ ಅಂತ ಅವಳು ಅಳಲು ತೋಡ್ಕೊಳ್ತಾಳೆ. ಈ ಕಲ್ಲಿನ ಮೂರ್ತಿಯನ್ನೋ ಪದ ಇದೆಯಲ್ಲ, ಇದು ಎಷ್ಟೊಂದು ಭಾರವಾಗಿದೆ ಅಂದ್ರೆ, ಇದು ಬರೀ ಅವಳು ಹುಟ್ಟಿರೋ ಉಸಿರುಗಟ್ಟಿಸೋ ಬಿಳಿ ಸೀರೆಯ ಸಂಕೇತ ಮಾತ್ರ ಅಲ್ಲ. ನಗುವ ಅಕ್ಕಿಲ್ಲದ, ಬಣ್ಣದ ಆಸೆಗಳಿಲ್ಲದ ಒಂದು ನಿರ್ಜೀವ ಬದುಕೋದು. ತನ್ನೊಳಗಿನ ಜೀವ ಇನ್ನೂ ಮಿಡಿತಾ ಇದೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿದೆ. ಆದ್ರೆ ತನ್ನಿಂದ ಅತ್ತೆಮಾವನ ಮರ್ಯಾದೆಗೆ ಎಲ್ಲಾದ್ರೂ ಕುತ್ತು ಬಂದ್ಬಿಡತ್ತಾ ಅನ್ನೋ ಅಂಜಿಕೆ ಅವಳನ್ನ ಕಾಡ್ತಾ ಇರತ್ತೆ. ಈಗ ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ಅಂಶ ಏನಪ್ಪಾ ಅಂದ್ರೆ, ಸುಧಾಳ ಮನಸ್ಸಿನೊಳಗಡೆ ನಡೀತಿರೋ 2 ವಿಭಿನ್ನ ಪ್ರಪಂಚಗಳ ಮುಖಾಮುಖಿ. ಒಂದ್ಕಡೆ ಅವಳ ಹೂತು ಹೋದ ಯೌವನ, ಅಂದ್ರೆ ಮಲ್ಲಿಗೆ ಹೂವಿನ ಪರಿಮಳ, ಹಣೆಯ ಮೇಲಿನ ಕುಂಕುಮ ಮತ್ತೆ ಅವಳೊಳಗಿನ ಮಿಡಿತಿರೋ ಜೀವ. ಇವೆಲ್ಲ ಅವಳ ಬದುಕುವ ಹಂಬಲನ ತೋರಿಸ್ತೆ. ಆದ್ರೆ ಇನ್ನೊಂದ್ಕಡೆ ಸಮಾಜದ ಹೇರಿಕೆಗಳು, ಅವಳನ್ನ ಬಂಧಿಸಿರೋ ಬಿಳಿ ಸೀರೆ, ಆ ಕಲ್ಲಿನ ಮೂರ್ತಿಯನ್ನೋ ಪಟ್ಟ, ಜೊತೆಗೆ ಪಕ್ಕದ ಮನೆ ರಂಗಮ್ಮನಂಥವ್ರ ಹದ್ದಿನ ಕಣ್ಣುಗಳು. ಈ 2 ವಿರೋಧಿ ಶಕ್ತಿಗಳ ನಡುವಿನ ಸಂಘರ್ಷ ಇದೆಯಲ್ಲ, ಅದು ಕನ್ನಡಿಯ ಮುಂದಿನ ದೃಶ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ನಮ್ಗೊಂಥರ ಮೈ ಜುಮ್ ಅನ್ನುತ್ತೆ. ಕನ್ನಡಿಯ ಮುಂದಿನ ಅವಳ ಆಂತರಿಕ ಸಂಘರ್ಷ ತುಂಬಾನೇ ತೀವ್ರವಾದದ್ದು. ಸುಧಾ ಕನ್ನಡಿ ಮುಂದೆ ನಿಂತು ಮಲ್ಲಿಗೆ ಮುಡಿದು ಹಣೆಗೆ ಕುಂಕುಮ ಇಟ್ಕೊಂಡಾಗ ಒಂದು ಕ್ಷಣ ಕನ್ನಡಿಯಲ್ಲೇ ತನ್ನೊಳಗಿನ ಆ ಸುಂದರ ಯುವತಿಯನ್ನ ನೋಡ್ತಾಳೆ. ಆ ಮಲ್ಲಿಗೆಯ ಪರಿಮಳ ಅವಳನ್ನ ಬದುಕಿನ ಕಡೆಗೆ ಸೆಳೆಯುತ್ತೆ. ಆದ್ರೆ ಮರುಕ್ಷಣವೇ ಸಮಾಜದ ಭಯ ಅವಳನ್ನ ಆವರಿಸುತ್ತೆ. ಹೊಸ್ತಿಲು ದಾಟಿದ್ರೆ ಸಮಾಜ ತನ್ನನ್ನ ಕಳಂಕಿತೆ ಅಂತ ಕರೆಯುತ್ತೆ. ಆದ್ರೆ ಒಳಗಡೆನೇ ಇದ್ರೆ ತಾನೊಂದು ಜೀವಂತ ಶವ ಆಗ್ತೀನಿ ಅನ್ನೋ ಭಯಾನಕ ಸತ್ಯ ಅವಳಿಗೆ ಅರ್ಥ ಆಗತ್ತೆ. ಕಳಂಕಿತೆ ಅನ್ನೋ ಹಣೆಪಟ್ಟಿ ಕಟ್ಕೊಳ್ತೀನಿ ಅನ್ನೋ ಭಯದಿಂದ ಆ ಕ್ಷಣದಲ್ಲೇ ಅವಳು ಆ ಸೌಂದರ್ಯನ ಅಳಿಸಿಹಾಕ್ತಾಳೆ. ಕಥೆಯಲ್ಲಿ ಬರೋ ಅತ್ಯಂತ ಉದ್ವಿಗ್ನತೆಯ ಕ್ಷಣ ಇದು. ಬೆಳಗಿನ ಜಾವದ ಆ ಕೇವಲ 5 ನಿಮಿಷಗಳ ಅಂತರ ಸುಧಾಳ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ನಸುಕಿನ 4:50ಕ್ಕೆ ಬ್ಯಾಗ್ ಹಿಡಿದು ಮೆಲ್ಲನೆ ಕದ್ದು ಹೊರಬರ್ತಾಳೆ. 4:55ಕ್ಕೆ ಮಹೇಶ್ ಕಾಯ್ತಿರೋ ಬಸ್ ನಿಲ್ದಾಣನೋ ತಲುಪ್ತಾಳೆ. ಇನ್ನೇನು ಹೊರಡಬೇಕು, ಸರಿಯಾಗಿ 4:58ಕ್ಕೆ ಮನೆಯ ಕಡೆಯಿಂದ ಅತ್ತೆಯ ಕೆಮ್ಮುವ ಸದ್ದು ಕೇಳಿಸುತ್ತೆ. ಆ ಕೆಮ್ಮು ಅವಳಿಗೆ ಆಶ್ರಯ ನೀಡಿದ ಮನೆಯವರ ನೆನಪನ್ನ ತರಿಸುತ್ತೆ. ತಾನು ಹೀಗೆ ಓಡಿ ಹೋದ್ರೆ ಅವರಿಗಾಗುವ ಅಪಮಾನದ ಅರಿವಾಗಿ ಸರಿಯಾಗಿ 5 ಗಂಟೆಗೆ ಅವಳು ತನ್ನ ಕರ್ತವ್ಯ ಪ್ರಜ್ಞೆಯಿಂದ ಹಾಗೆ ಸ್ತಬ್ಧಳಾಗಿ ನಿಂತುಬಿಡ್ತಾಳೆ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಸುಧಾಳ ನಿರ್ಧಾರದ ಹಿಂದಿರೋ ಈ ಒಂದು ಪ್ರಬಲವಾದ ಕಾರಣ. ಮಹೇಶ್ ಅವಳನ್ನ ಕೇವಲ ಸಮಾಜ ನೋಡೋವಂತೆ ಒಬ್ಬ ವಿಧವೆಯಾಗಿ ನೋಡಿರ್ಲಿಲ್ಲ, ಬದಲಾಗಿ ಕನಸುಗಳಿರೋ, ಆಸೆಗಳಿರೋ ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ನೋಡಿದ್ದ. ಆ ಗೌರವ ಇದೆಯಲ್ಲ, ಅದು ಸುಧಾಳಲ್ಲಿ ಒಂದು ಹೊಸ ಆತ್ಮಸ್ಥೈರ್ಯನ ಹುಟ್ಟಾಕತ್ತೆ. ತನ್ನನ್ನ ಮನುಷ್ಯಳಾಗಿ ನೋಡಿದವನ ಪ್ರೀತಿಯನ್ನ ಯಾಕೆ ಕದ್ದುಮುಚ್ಚಿ ಅನುಭವಿಸ್ಬೇಕು ಅನ್ನೋ ಅರಿವು ಇಲ್ಲಿಂದ ಶುರುವಾಗತ್ತೆ. ಈ ಒಂದು ಕ್ಷಣ ಕಥೆಯ ಧಾಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಕಥೆಯ ಕ್ಲೈಮ್ಯಾಕ್ಸ್ ಅಡಗಿರೋದೇ ಇಲ್ಲಿ. ಬಸ್ ನಿಲ್ದಾಣದಲ್ಲಿ ಮಹೇಶ್ನನ್ನ ಭೇಟಿಯಾದ ಸುಧಾ ಓಡಿಹೋಗೋ ನಿರ್ಧಾರನ ಕೈಬಿಡ್ತಾಳೆ. ಅವಳ ಧ್ವನಿಯಲ್ಲಿ ಈಗ ದೌರ್ಬಲ್ಯ ಇಲ್ಲ, ಬದಲಾಗಿ ಒಂದು ದಿಟ್ಟತನ ಇದೆ. ನಾನು ಕಳ್ಳಿಯಂತೆ ಓಡಿ ಬರಲಾರೆ, ಅದು ನನ್ನ ಪ್ರೀತಿಗೆ ಮಾಡೋ ಅಪಮಾನ ಅಂತ ಆಕೆ ಬಹಳ ದೃಢವಾಗಿ ಹೇಳ್ತಾಳೆ. ತನ್ನ ಅತ್ತೆ ಮಾವನ ಮುಂದೆ ನಿಂತೋ ಸತ್ಯನ ಹೇಳಿ ತನ್ನ ಬದುಕುವ ಹಕ್ಕನ್ನ ಕೇಳಿ ಪಡೆಯೋ ನಿರ್ಧಾರ ಮಾಡ್ತಾಳೆ ವಿನಾ ಕದ್ದು ಪಡೆಯೋದನ್ನಲ್ಲ. ಇದು ಕೇವಲ ಒಬ್ಬಳ ನಿರ್ಧಾರ ಅಲ್ಲ, ಇದು ವ್ಯವಸ್ಥೆಯ ವಿರುದ್ಧದ ಒಂದು ಮೌನ ಬಂಡಾಯ. ಮತ್ತು ಇದು ಅತ್ಯದ್ಭುತವಾಗಿ ವಿವರಿಸುವುದು ಏನಪ್ಪಾ ಅಂದ್ರೆ ಮೂಲಕತೆಯ ಪ್ರಮುಖ ಸಂದೇಶಗಳನ್ನ.
ಮೂಲ ಕಥೆಯು ಯಾವುದೇ ಒಂದು ನಿರ್ದಿಷ್ಟ ಬದಿಯನ್ನ ತೆಗೆದುಕೊಳ್ಳದೆ ಕೆಲವು ನಿಖರವಾದ ಹಾಗೂ ಸ್ಪಷ್ಟವಾದ ವಿಚಾರಗಳನ್ನ ನಮ್ಮುಂದಿಡುತ್ತೆ. ಸಂಪ್ರದಾಯದ ಹೆಸರಿನಲ್ಲಿ ಯಾರದ್ದೇ ಕನಸುಗಳನ್ನ ಕೊಳ್ಳಬಾರದು, ವಿಧವೆಯರಿಗೂ ಮರುಮದುವೆಯಾಗುವ ಹಾಗೂ ಗೌರವದಿಂದ ಬದುಕುವ ಸಂಪೂರ್ಣ ಹಕ್ಕಿದೆ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಓಡಿ ಹೋಗುವುದು ಶಾಶ್ವತ ಪರಿಹಾರವಲ್ಲ, ಸಮಾಜವನ್ನ ಮುಖಾಮುಖಿಯಾಗಿ ಎದುರಿಸಿ ಸತ್ಯವನ್ನ ಒಪ್ಪಿಸುವುದೇ ನಿಜವಾದ ಬುದ್ಧಿವಂತಿಕೆ ಅನ್ನೋದನ್ನ ಈ ಕತೆ ಬಹಳ ಬಲವಾಗಿ ಪ್ರತಿಪಾದಿಸುತ್ತೆ. ಅಂತಿಮವಾಗಿ ಈ ಸಂಪೂರ್ಣ ವಿಶ್ಲೇಷಣೆ ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತೆ. ಬದುಕಿನ ಸಂಕಷ್ಟಗಳೆದುರು ಬೆನ್ನು ತೋರಿಸಿ ಓಡೋದು ಸುಲಭ, ಆದರೆ ಎದುರಿಸಿ ನಿಂತು ನಮ್ಮ ಹಕ್ಕನ್ನ ಪಡೆಯೋದೇ ನಿಜವಾದ ಧೈರ್ಯ. ಸುಧಾಳ ಪಯಣ ಕೇವಲ ಒಂದು ಕಥೆಯಲ್ಲ, ಅದೊಂದು ಪ್ರಬಲವಾದ ನಿದರ್ಶನ. ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೇನು? ಸಮಾಜದಿಂದ ತಪ್ಪಿಸ್ಕೊಂಡೋ ಕತ್ತಲೆಯ ಕಡೆಗೆ ಓಡಿಹೋಗೋದೋ, ಅಥವಾ ಕತ್ತಲೆಯ ನಡುವೆಯೇ ದೀಪ ಹಚ್ಚಿ ನಮ್ಮ ನ್ಯಾಯಯುತ ಸ್ಥಾನವನ್ನ ಕೇಳಿ ಪಡೆಯೋದೋ? ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗೆ ಉಳಿದುಬಿಡುತ್ತೆ.